MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಇನ್ನು ಜಯರಾಮ್ ರಮೇಶ್ ಇದಕ್ಕೆ ಸಂಬಂಧಪಟ್ಟಂಗೆ ಅಬ್ಜೆಕ್ಷನ್ ವ್ಯಕ್ತಪಡಿಸಿದ್ದಾರೆ. ನಾವು ಕೊಟ್ಟಿರೋ ಲಿಸ್ಟೇ ಬೇರೆ, ನೀವು ಕಳಿಸಿರೋ ಲಿಸ್ಟೇ ಬೇರೆ, ಏನಿದು ಸರಿನಾ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಜಯರಾಮ್ ರಮೇಶ್. ಅವ್ರು ಹೇಳ್ತಾರೆ, ನಿನ್ನೆ ಮಧ್ಯಾಹ್ನದಷ್ಟೊತ್ತಿಗೆ ನಾವು ಕಳಿಸಿದ ಲಿಸ್ಟ್ ಬೇರೆ ನಮ್ಮದು, ಆದರೆ ನೀವು ಯಾವುದೋ ಬೇರೆ ಲಿಸ್ಟ್ ನಿಮಗೆ ಬೇಕಾದಂಥವ್ರನ್ನ ಹಾಕ್ಬಿಟ್ಟಿರಿ. ಆನಂದ್ ಶರ್ಮಾ, ಗೌರವ್ ಗೊಗೋಯ್ ಯಾರನ್ನ ಹಾಕಿದ್ದೀವಿ ಅನ್ನೋ ಲಿಸ್ಟನ್ನು ಜಯರಾಮ್ ರಮೇಶ್ ಕೊಟ್ಟಿದ್ದಾರೆ. ಸರಿ ಸ್ವಾಮಿ, ಇವ್ರೇನು ಬೇರೆಯವರಾ? ಈಗ ಕೊಟ್ಟಿರೋರು ಕಳಿಸಿರೋರು ಬೇರೆಯವರಾ? ರಾಜಾ ಬ್ರಾರ್ ಹೆಸರು ಕೂಡ ಇದೆ. ಡಾಕ್ಟರ್ ಸೈಯದ್ ನಜೀರ್ ಹುಸೇನ್ ರಾಜ್ಯಸಭೆಯ MP, ಅವ್ರ ಹೆಸರನ್ನು ಕೂಡ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ ಏನು ಅಂತಂದರೆ, ಎಸ್ಟರ್ಡೇ ಮಾರ್ನಿಂಗ್ ದ ಮಿನಿಸ್ಟರ್ ಆಫ್ ಪಾರ್ಲಿಮೆಂಟರಿ ಅಫೇರ್ಸ್ ನಮಗೆ ಕೇಳಿದ್ರು, ನಾವು ಒಂದು ಪಟ್ಟಿ ಕೊಟ್ಟಿದ್ದೀವಿ. ಲೀಡರ್ ಆಫ್ ಆಪೋಸಿಷನ್ನವರೇ ಒಂದು ಪಟ್ಟಿ ಕೊಟ್ಟಿರುವಂಥದ್ದು. ಆನಂದ್ ಶರ್ಮಾ, ಗೌರವ್ ಗೊಗೋಯ್, ಸೈಯದ್ ನಜೀರ್ ಹುಸೇನ್, ಶ್ರೀ ರಾಜಾ ಬ್ರಾರ್ ಅವ್ರ ಹೆಸರು ಕೊಟ್ಟಿದ್ದೀವಿ. ಆದರೆ ಅವನು ತೆಗೆದುಹಾಕಿ ತಮಗೆ ಯಾರು ಬೇಕೋ ಅವ್ರ ಹೆಸರನ್ನು ಹಾಕ್ಕೊಂಡಿದ್ದಾರೆ ಅಂತ ಜಯರಾಮ್ ರಮೇಶ್ ಟ್ವೀಟ್ ಮಾಡಿದ್ದಾರೆ. ಬರೀ ಇಷ್ಟು ಮಾತ್ರ ಅಲ್ಲ, ಒಂದು ಸಂಸದರ ಟೀಮನ್ನು ರಚನೆ ಮಾಡಿ, 5-6 ಟೀಮ್ಗಳನ್ನು ರಚನೆ ಮಾಡಿ ಬೇರೆ ಬೇರೆ ರಾಷ್ಟ್ರಗಳಿಗೆ ಕಳಿಸ್ಬೇಕು. ಅವರು ಅಲ್ಲಿ ಹೋಗಿ ಪಾಕಿಸ್ತಾನದ ಗುಣಗಾನ ಮಾಡಬೇಕು. ಇವ್ರ ಯೋಗ್ಯತೆ, ಇವ್ರ ಹಣೆಬರಹ ಏನು ಎತ್ತ ಅಂತ. ನಿಯೋಗದಲ್ಲಿ ಯಾರ್ಯಾರಿದ್ದಾರೆ ನಾವು ತೋರಿಸ್ತಾ ಇದ್ದೀವಿ. ಶಶಿ ತರೂರ್ ನೇತೃತ್ವದಲ್ಲೂ ಕೂಡ ಒಂದು ನಿಯೋಗ ಹೋಗುತ್ತೆ. ಕಾಂಗ್ರೆಸ್ ಸಂಸದರು ಶಶಿ ತರೂರ್ ಅಮೆರಿಕಕ್ಕೆ ಹೋಗ್ತಾರೆ. ಯಾಕಂದರೆ ಅವರು UN ಮಾತಾಡಿರುವಂಥವ್ರು, UN ಅಧಿಕಾರಿಯಾಗಿದ್ದಂಥವ್ರು, ವೆರಿ ಇಂಟೆಲಿಜೆಂಟ್ ರಾಜಕಾರಣಿ, ಅಧಿಕಾರಿಯಾಗಿ ಕೂಡ ಕೆಲಸ ಮಾಡಿರುವಂಥವ್ರು. ಇನ್ನು ನಿಯೋಗ 2 ರವಿಶಂಕರ್ ಪ್ರಸಾದ್ ಅವರ ನೇತೃತ್ವ. ಕಾನೂನು ಸಚಿವರಾಗಿದ್ದಂಥ ರವಿಶಂಕರ್ ಪ್ರಸಾದ್, ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಇವರ ನಿಯೋಗ ಹೋಗುತ್ತೆ. ಒಟ್ಟು 7 ನಿಯೋಗಗಳು. 2 ನಿಯೋಗದ ವಿವರವನ್ನು ನಾವು ನಿಮಗೆ ಕೊಟ್ವಿ. ಒಂದು ಶಶಿ ತರೂರ್ ನೇತೃತ್ವದಲ್ಲಿ ನಿಯೋಗ, ಇನ್ನೊಂದು ರವಿಶಂಕರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಹೋಗುವಂಥ ನಿಯೋಗ. ಈ ರೀತಿ ಹಲವಾರು ನಿಯೋಗಗಳು ಹೋಗ್ತವೆ. ಇದಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಅಪಸ್ವರ ಕೂಡ ಎತ್ತಿದೆ. ನಾವು ಕೊಟ್ಟಂಥ ಪಟ್ಟಿನೇ ಬೇರೆ, ನೀವು ಹಾಕಿರುವಂಥ ಹೆಸರೇ ಬೇರೆ ಅಂತ. ಪರ್ಫಾರ್ಮ್ ಮಾಡುವಂಥವ್ರ ಹೆಸರುಗಳನ್ನ ಹಾಕಬೇಕು. ಅಲ್ಲಿ ಹೋಗಿ ಬಾಯಿ ಮುಚ್ಕೊಂಡಿರೋರು, ಭಾಷೆ ಗೊತ್ತಿಲ್ಲದೇ ಇರುವಂಥವ್ರು, ಕಮ್ಯುನಿಕೇಷನ್ ಗೊತ್ತಿಲ್ಲದೇ ಇರುವಂಥವ್ರು, ತೆಪ್ಪರ್ನಂಗೆ ಆಡೋರು ಅಂಥವ್ರನ್ನೆಲ್ಲ ಕಳ್ಸೋಕ್ಕೆ ಸಾಧ್ಯನಾ? ಸುಪ್ರಿಯಾ ಸುಳೆ ತುಂಬ ಅದ್ಭುತವಾಗಿ ಮಾತಾಡ್ತಾರೆ. ಸುಪ್ರಿಯಾ ಸುಳೆ ಅವ್ರ ನೇತೃತ್ವದಲ್ಲಿ. ಇನ್ನು ಶ್ರೀಕಾಂತ್ ಶಿಂಧೆ ಆಫ್ರಿಕನ್ ದೇಶಗಳಿಗೆ ಹೋಗ್ತಾರೆ. ಇನ್ನು ಸಂಜಯ್ ಝಾ JDU ಸಂಸದ, ಆಗ್ನೇಯ ಏಷ್ಯಾ ರಾಷ್ಟ್ರಗಳಿಗೆ ಹೋಗ್ತಾರೆ. ಇವರು ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾರೆ, ಯಾವ್ಯಾವ ನಿಯೋಗ ಎಲ್ಲೆಲ್ಲಿ ಹೋಗುತ್ತೆ ಅನ್ನೋ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಹೀಗೆ ಒಂದು ಕಡೆಗೆ ಶಶಿ ತರೂರ್, ಇನ್ನೊಂದು ಕಡೆಗೆ ಏನು ಅಂದರೆ ಕೇಂದ್ರದ ಮಾಜಿ ಸಚಿವರುಗಳು, ಇನ್ನೊಂದು ಕಡೆಗೆ ಸುಪ್ರಿಯಾ ಸುಳೆ, ಮತ್ತೊಂದು ಕಡೆಗೆ JDU ನಾಯಕ ಸಂಜಯ್ ಝಾ. ಈ ರೀತಿ ಒಟ್ಟು 7 ನಿಯೋಗಗಳನ್ನು ರಚನೆ ಮಾಡಲಾಗಿದೆ. ಬೈಜಯಂತ್ ಪಾಂಡಾ BJP ಸಂಸದ, ಈಸ್ಟ್ ಯುರೋಪ್ಗೆ ಹೋಗ್ತಾರೆ. ಅವರು ಪೂರ್ವ ಯುರೋಪ್ ರಾಷ್ಟ್ರಗಳಿಗೆ ಹೋಗ್ತಾರೆ. ಶಶಿ ತರೂರ್ ಇದಕ್ಕೆ ಸಂಬಂಧಪಟ್ಟಂಗೆ ಧನ್ಯವಾದ ಹೇಳಿದ್ದಾರೆ. ನಮ್ಮನ್ನು ಕೂಡ ಪರಿಗಣಿಸಿದ್ದಕ್ಕೆ ಧನ್ಯವಾದಗಳು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಯಾಕಂದರೆ ಶಶಿ ತರೂರ್ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ನಿರಂತರವಾಗಿ ಅವರು ಮೋದಿಯವರನ್ನ ಹೊಗಳ್ತಾ ಇದ್ದಾರೆ. ಜೊತೆಗೆ ಮೊನ್ನೆ ಆದಂಥ ಆಪರೇಷನ್ ಬಗ್ಗೆಯೂ ಕೂಡ ಬಹಳ ಮೆಚ್ಚುಗೆ ಮಾತನಾಡಿದರು. ಕಾಂಗ್ರೆಸ್ ಇದಕ್ಕೆ ಅಬ್ಜೆಕ್ಷನ್ ಮಾಡಿದಂಥ ಸಂದರ್ಭದಲ್ಲಿ ನಾನೊಬ್ಬ ದೇಶಭಕ್ತನಾಗಿ, ದೇಶದ ಪ್ರಜೆಯಾಗಿ ನಾನು ಮಾತಾಡಿದ್ದೀನಿ ಅನ್ನುವಂಥ ಮಾತನ್ನು ಹೇಳಿ ಅವರಿಗೆ ಸರಿಯಾದ ತಿರುಗೇಟನ್ನು ಕೂಡ ಕೊಟ್ಟಿದ್ದರು. ಶಶಿ ತರೂರ್ ಧನ್ಯವಾದ ಹೇಳಿದ್ದಾರೆ. ಐ ಆಮ್ ಹಾನರ್ಡ್ ಬೈ ದ ಇನ್ವಿಟೇಷನ್ ಆಫ್ ದ ಗವರ್ಮೆಂಟ್ ಆಫ್ ಇಂಡಿಯಾ. ಬೇರೆ ಬೇರೆ ರಾಷ್ಟ್ರಗಳಿಗೆ ಕಳಿಸುವಂಥ ಒಂದು ವ್ಯವಸ್ಥೆ ಮಾಡಿದ್ದೀರಿ ನೀವು ನಿಯೋಗದ ಮುಖಾಂತರ, ಅದಕ್ಕೋಸ್ಕರ ಧನ್ಯವಾದಗಳು ಅಂತ. ವೆನ್ ನ್ಯಾಷನಲ್ ಇಂಟ್ರೆಸ್ಟ್ ಈಸ್ ಇಂಡೀಡೆಡ್ ಇನ್ವಾಲ್ವ್ಡ್, ನಾವು ಯಾವತ್ತೂ ಕೂಡ ನಿಮ್ಮ ಜೊತೆಗಿರ್ತೀವಿ ಅನ್ನುವಂಥ ಮಾತು, ಜೊತೆ ಕೆಲಸ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.